ಹಲೋ ಫ್ರೆಂಡ್ಸ್, ಇದ್ರ ಮೇಲೆ ತುಂಬ ವೀಡಿಯೋ ಮಾಡಿದ್ದೀನಿ. ಸೊ ಪ್ರತಿ ಸಲ ಹೇಳ್ತಾಯಿದ್ದೀನಿ ವರ್ಷ ಪೂರ್ತಿ ಹಣ್ಣು ಕೊಡುತ್ತೆ, ವರ್ಷ ಪೂರ್ತಿ ಹಣ್ಣು ಕೊಡುತ್ತೆ ಅಂತ. ಸೊ ಇವಾಗ ತೋರಿಸ್ತೀನಿ ಎಷ್ಟು ಹಣ್ಣು ಕೊಡುತ್ತೆ ಅಂತ. ಸೊ ಇದೊಂಥರ ಪೀಕ್ ಸೀಸನ್ ಇದಕ್ಕೆ. ಸೊ ಇವಾಗ ಕೊಯ್ಯೋಕ್ಕೆ ಸ್ಟಾರ್ಟ್ ಮಾಡ್ತೀನಿ ನೋಡಿ ಅಂಜೂರನ. ಎಷ್ಟು ಹಣ್ಣು ಸಿಗುತ್ತೆ ಅಂತ ನೀವೇ ನೋಡಿ. ಈ ಥರ ಹಣ್ಣಾಗಿರೋದು ಮಾತ್ರ ಕೊಯ್ತಾ ಇದ್ದೀನಿ. ಇವಾಗ ಫುಲ್ ಹಣ್ಣಾಗಿರೋದು ಮಾತ್ರ ಕೊಯ್ತಾ ಇದ್ದೀನಿ. ಸೊ ಸ್ವಲ್ಪ ಕಾಯಿ ಥರ ಇರೋದನ್ನೆಲ್ಲ ಬಿಡ್ತಾ ಇದ್ದೀನಿ, ಅಂದರೆ ಸ್ವಲ್ಪ ಹಂಪು ಅಂದರೆ ಬಾಳೆ ಸಿಗುತ್ತೆ ಅಂತ. ಓಕೆ, ಒಂದು ಬಿಟ್ಟು ಕೆಳಗೆ ನೋಡಿ, ಈ ಥರ ಹಣ್ಣೆಲ್ಲ ಬಿಡ್ತಾಯಿದ್ದೀನಿ ಹಂಪು ಅಂತ. ಇದೊಂದು ನಾಳೆ ಅಥವಾ ನಾಡ್ದು ಆ ಥರ ಕೊಯ್ಯೋಕ್ಕೆ ಬರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಹಣ್ಣಾಗಿದೆ, ಕೊಯ್ತೀನಿ. ಇದೆಲ್ಲ ಆಲ್ರೆಡಿ ಬಿದ್ದಿರೋದು. ನೋಡಿ, ಆಲ್ರೆಡಿ 25 ಹಣ್ಣು ಮೇಲೆ ಆಗಿದೆ. ಇನ್ನು ಗಿಡದಲ್ಲಿ ಸರಿ ಮಾಡಿ ನೋಡಿದ್ರೆ ಸಿಗುತ್ತೆ. ಈ ಥರ ಕೆಳಗೆಲ್ಲ ಇರುತ್ತೆ. ಇದು ಆಲ್ರೆಡಿ ಜಾಸ್ತಿ ಹಣ್ಣಾಗಿ ಕೆಳಗಡೆ ಬಿದ್ದಿದೆ. ಈಗ ನೋಡಿ, ಇಲ್ಲಿ 4 ಹಣ್ಣಿದೆ. ಓಕೆ, ಇವತ್ತಿಗೆ ಇಷ್ಟೇ ಸಾಕು. ಅದ್ರ ಬಿಟ್ಟು ಇನ್ನೂ ಈ ಥರ ಹಣ್ಣನ್ನು ಬಿಟ್ಟಿದ್ದೀನಿ, ಅಂದರೆ ನಾಳೆ ಬರುತ್ತೆ ಅಂತ. ಸೊ ಈ ಥರ ಹಣ್ಣನ್ನು ಬಿಟ್ಟಿದ್ದೀನಿ. ಇವಾಗ ನೋಡೋಣ ಟೋಟಲ್ ಎಷ್ಟು ಹಣ್ಣಿದೆ ಅಂತ. ಸರಿ, 25 ಹಣ್ಣು ಮೇಲಿದೆ. ಸುಮಾರು ಒಂದು 3 kg 4 kg ಲೆಕ್ಕ ಬರುತ್ತೆ. ಸೊ ನೀವು ಈ ಥರ ಒಂದು ಮರ ನಿಂತ್ಕೊಂಡ್ರೆ ತುಂಬ ಒಳ್ಳೆಯದು. ಸೊ ಟ್ರೈ ಮಾಡಿ, ಈ ಥರ ಗಿಡನ ಸಿಗುತ್ತಾ ಅಂತ. ಎಲ್ಲಾದರೂ ಸಿಕ್ಕಿಲ್ಲ ಅಂದರೆ ಕಮೆಂಟಲ್ಲಿ ತಿಳಿಸಿ, ನಾನು ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ವೆರಿ ಮಚ್.